ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಬನ್ನಿ. ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ, ನವರಾತ್ರಿ ಹಬ್ಬದಲ್ಲಿ ಯಾವ ರೀತಿಯೆಲ್ಲ ವಿಶೇಷವಾಗಿ ದೇವರಿಗೆ ಪೂಜೆಯನ್ನು ಮಾಡ್ತಾರೆ, ಅಲಂಕಾರ ಮಾಡ್ತಾರೆ, ಮತ್ತು ಯಾವ ರೀತಿಯೆಲ್ಲ ವಿಜೃಂಭಣೆಯಾಗಿ ಇಲ್ಲಿ ಸಡಗರವನ್ನು ಆಚರಿಸ್ತಾರೆ ಅಂತೇಳಿ ನೋಡೋಣ ಬನ್ನಿ. ನೋಡಿ ಎಷ್ಟು ಚೆಂದ ಕಾಣ್ತಿದೆ, ಯಾವ ರೀತಿಯೆಲ್ಲ ಡೆಕೋರೇಷನ್ಗಳನ್ನ ಮಾಡಿದ್ದಾರೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನಾನು ನಿಮಗೆ ಇವತ್ತು ತೋರ್ಸೋಕ್ಕೆ ಹೋಗ್ತಾ ಇರುವಂತಹ ದೇವರು ಬಂದು ನಮ್ಮ ಸಾಗರದಲ್ಲಿ ಹೆಸರುವಾಸಿಯಾದಂತಹ ಮಾರಮ್ಮನ ದೇವಸ್ಥಾನವನ್ನು ನೋಡೋಣ ಬನ್ನಿ. ಇಲ್ಲಿ ಯಾವ ರೀತಿಯೆಲ್ಲ ಪೂಜೆ ಮಾಡ್ತಾರೆ, ಯಾವ ರೀತಿಯೆಲ್ಲ ಅಲಂಕಾರ ಮಾಡಿರ್ತಾರೆ ಅಂತೇಳಿ ನೋಡೋಣ. ನಾನು ನಿಮಗೀಗ ಇಲ್ಲಿ 2 ರೀತಿಯ ಮಾರಮ್ಮನ ದೇವಸ್ಥಾನ ತೋರಿಸ್ತೀನಿ. ಅದರಲ್ಲಿ ನಾನೀಗ ಮೊದಲನೇದಾಗಿ ನಿಮಗೆ ತೋರಿಸ್ತಾ ಇರೋದಂಥ ದೇವಸ್ಥಾನ ಬಂದು ಅವರ ತವರು ಮನೆ ದೇವಸ್ಥಾನ, ಮಾರಮ್ಮನ ತವರು ಮನೆ ದೇವಸ್ಥಾನ. ಬನ್ನಿ ನೋಡೋಣ ಯಾವ ರೀತಿಯೆಲ್ಲ ಅಲಂಕಾರ, ಪೂಜೆ ಮತ್ತು ಯಾವ ರೀತಿಯೆಲ್ಲ ಇಲ್ಲಿ ನಡೆಸ್ತಾರೆ ಅಂತೇಳಿ ನೋಡೋಣ. ತವರು ಮನೆಯ ಮಾರಮ್ಮನ ದೇವಸ್ಥಾನ ದರ್ಶನ ಮಾಡಿ ಆಯಿತು.
ಈಗ ಅವರ ಗಂಡನ ಮನೆಯ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋಣ ಬನ್ನಿ. ಅಲಂಕಾರ ಸಿಗದೆ ಕಷ್ಟ. ಅಲ್ಲಿ ಹಾಕ್ಲಿಕ್ಕೆ ಸಿಗುತ್ತೆ. ಅಮ್ಮ ನೋಡಿ ಪ್ರಸಾದ ಕೊಟ್ಟು ಕಳಿಸು. ಇಲ್ಲಿ ಬರ್ರಿ, ಕೆಳಗೆ ಬನ್ನಿ ಸರ್, ಕೆಳಗೆ ಬನ್ನಿ. ನೋಡಿದ್ರಲ್ಲ, ನಮ್ಮೂರಲ್ಲಿ ಇರುವಂತಹ 2 ಮಾರಮ್ಮನ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಹೇಗೆ ನಮ್ಮ ನವರಾತ್ರಿ ಹಬ್ಬದಲ್ಲಿ ಹೇಗೆ ವಿಶೇಷವಾಗಿ ಪೂಜೆ ಅಲಂಕಾರಗಳನ್ನೆಲ್ಲ ಮಾಡ್ತಾರೆ ಅಂತ ಕೂಡ ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಮಳೆ ಕೂಡ ಬರ್ತಾ ಇದೆ, ಇರಲಿ ಪರವಾಗಿಲ್ಲ. ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟನ್ನು ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿಗೆ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದ.